ಝೂಮ್ ಆ್ಯಪ್ ಈ ಥರ ಇರುತ್ತೆ, ಓಕೆನಾ. ಸೊ ಝೂಮ್ ಆ್ಯಪಲ್ಲಿ ನಿಮಗೆ ಮೇನ್ ಹೋಮ್ ಪೇಜಲ್ಲಿ ಲಾಗಿನ್ ಆದಮೇಲೆ ಈ ರೀತಿ ತೋರಿಸುತ್ತೆ ನ್ಯೂ ಮೀಟಿಂಗ್ ಅಂದರೆ ನ್ಯೂ ಮೀಟಿಂಗ್ ಅಲ್ಲೇ ಜಾಯ್ನ್ ಆಗಿ ಅಲ್ಲೇ ಕ್ರಿಯೇಟ್ ಆಗಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಜಾಯ್ನ್ ಆಗ್ಬೇಕಾದ್ರೆ ಬೇರೆ ಯಾವ್ದಾರು ಪಾಸ್ವರ್ಡ್ ಇದ್ರೆ ನೀವು ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಬಟ್ ನಮ್ಮ ಈ ಒಂದು ಆಪರ್ಚುನಿಟಿ ನಾವು ಜಾಸ್ತಿ ಯೂಸ್ ಮಾಡೋದು ಸ್ಕೆಡ್ಯೂಲ್ ಅಂದರೆ ಇವತ್ತು ಸ್ಕೆಡ್ಯೂಲ್ ಮಾಡ್ತಾರೆ. ಏನು ಟಾಪಿಕ್ಕು, ಇನ್ ಕೇಸ್ ಪ್ರಾಡಕ್ಟ್ ಟ್ರೈನಿಂಗ್ ಆದರೆ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಂತ ಕೊಡಿ. ಇದು ಏನು ಟಾಪಿಕ್ದು ಸೆಷನ್ದು ಟಾಪಿಕ್ ಆಗಿರುತ್ತೆ. ಡೇಟ್ ಸೆಲೆಕ್ಟ್ ಮಾಡಿ, ಯಾವ ಡೇಟ್ ತೊಗೊಳ್ತೀರೋ ಆ ಡೇಟ್ ಸೆಲೆಕ್ಟ್ ಮಾಡಿ. ಇವತ್ತಿಗೆ ಸೆಟ್ ಮಾಡಿ, ಟೈಮ್ ಸೆಲೆಕ್ಟ್ ಮಾಡಿ. 4 PM ಅಂದರೆ 4 PM, ಇದೆಲ್ಲ ನೀವು AM PM ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ನಂತರ ಟೈಮಿಂಗ್, ನಾರ್ಮಲಿ ಒಂದು ಝೂಮ್ ಸೆಷನ್ ಇದು ಫ್ರೀ ಆ್ಯಪ್ ಆಗಿರೋದ್ರಿಂದ 40 ಮಿನಿಟ್ಸ್ ಆಗಿರೋಂಥ ಒಂದು ಸೆಷನ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಹೊತ್ತು ನೀವು ಸೆಷನ್ ಕಂಟಿನ್ಯೂಸ್ ಒಂದೇ ಸೆಷನ್ ತೊಗೋಬೇಕು ಅಂದರೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ 40 ಮಿನಿಟ್ಸ್ಗೆ ನಾವು ಸೆಷನ್ ಮಾಡ್ತಾ ಹೋಗ್ತೀವಿ. 40 ಮಿನಿಟ್ ಆದ ತಕ್ಷಣ ಮೀಟಿಂಗ್ ಎಂಡ್ ಆಗುತ್ತೆ. ಮೀಟಿಂಗ್ ಎಂಡ್ ಆದಮೇಲೆ ನಾವು ಮತ್ತೆ ಅವ್ರಿಗೆ ಅದೇ ಲಿಂಕ್ ಮೂಲಕ ತಿರ್ಗಾ ಜಾಯ್ನ್ ಆಗ್ಲಿಕ್ಕೆ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ರಿಪೀಟ್ ಅಂದರೆ ನೀವು ಎವ್ರಿ ಡೇ ಅದು ತೊಗೊಳ್ತೀರಾ ಅಂದರೆ ರಿಪೀಟ್ ಎವ್ರಿ ಡೇ ಅಂತ ಕೊಡಿ, ಇಲ್ಲ ಎವ್ರಿ ವೀಕ್ ಆ ಥರ ಏನಾದರೂ ಕೊಡಿ. ನಂತರ ನೀವು ಮೀಟಿಂಗ್ ಪಾಸ್ಕೋಡ್ ಇಲ್ಲಿ ಬೇಕಾದ್ರೆ ಎಡಿಟ್ ಮಾಡ್ಬೋದು. ಸಿಂಪಲ್ಲಾಗಿ ಒಂದು ಈಗ ಫಾರ್ ಎಕ್ಸಾಂಪಲ್ ಒರಿಫ್ಲೇಮ್ ಆ ಥರ ಏನಾದರೂ ಕೊಡ್ಬೋದು, ಏನಾದರೂ ಒಂದು. ಓಕೆನಾ. ನೆಕ್ಸ್ಟ್ ಡನ್ ಅಂತ ಕೊಡಿ. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆ್ಯಡ್ ಆಗಿರುತ್ತೆ. ಇದು ನಿಮ್ಮ ಕ್ಯಾಲೆಂಡ್ರಿಗೆ ಹೋಗುತ್ತೆ. ಕ್ಯಾಲೆಂಡ್ರಿಗೆ ಹೋಗೋದು ಬೇಡ ಅಂತ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ. ಅದು ಮೇಲ್ಗೆ ಹೋಗೋದ್ರಿಂದ ಇಲ್ಲಿ ಈಗ ಇನ್ವೈಟ್ ಅಂತ ಬರುತ್ತೆ. ಇನ್ವೈಟನ್ನು ಕ್ಲಿಕ್ ಮಾಡಿ ಫಸ್ಟು ಇದು ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಈಗ ನಾನು ನಿಮಗೆ ಕಳಿಸ್ತೀನಿ ನೋಡಿ ಈ ಲಿಂಕನ್ನು. ಓಕೆ, ಇದನ್ನು ಪೇಸ್ಟ್ ಮಾಡ್ತೀನಿ, ಕಳಿಸ್ತೀನಿ. ಸೊ ಯಾರಾದರೂ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅವ್ರು ಜಾಯ್ನ್ ಆಗ್ಬೋದು ಈ ಥರ. ಓಕೆನಾ. ಟೆಸ್ಟ್ ಅಂತ ಹಾಕ್ತೀನಿ, ಆಮೇಲೆ ನೀವು ಜಾಯ್ನ್ ಆಗಿಬಿಟ್ರೆ ಕಷ್ಟ. ಓಕೆ ಫೈನ್. ಸೊ ನಂತರ ಏನಾಗುತ್ತೆ ಅಂದರೆ ನಾನು ಅದೇ ಲಿಂಕ್ನ ಕ್ಲಿಕ್ ಮಾಡಿ ನಾನು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ನಾನು ನಿಮಗೆ ಲಿಂಕ್ ಕಳಿಸಿರೋದಲ್ಲ, ನಾನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಹೋಸ್ಟ್ ವಿಲ್ ಲೆಟ್ ದ ಮೀಟಿಂಗ್ಸ್ ಟು ಸೂನ್ ಅಂತಲೂ ಬರುತ್ತೆ. ಸೊ ಆಗಿದ ತಕ್ಷಣ ಕನೆಕ್ಟ್ ವಯಾ ಡೇಟಾ ಅಂತ ಕ್ಲಿಕ್ ಮಾಡಬೇಕು. ನಾನು ಮಾತಾಡ್ಬೇಕಾದ್ರೆ ಮೈಕ್ ಆನ್ ಇರುತ್ತೆ, ಮಾತಾಡಬಾರ್ದು, ನನ್ನ ವಾಯ್ಸ್ ಕೇಳಬಾರ್ದು ಅಂದರೆ ಆಫ್ ಮಾಡ್ತೀನಿ. ಓಕೆನಾ. ನಂತರ ನಾನು ಇಲ್ಲಿ ಚೆಕ್ ಮಾಡ್ಬೋದು, ಸೆಕ್ಯೂರಿಟಿನಲ್ಲಿ ವೆಯ್ಟಿಂಗ್ ರೂಮ್ ಆನ್ ಆಗಿರುತ್ತೆ. ವೆಯ್ಟಿಂಗ್ ರೂಮ್ ಅಂದರೆ ನಾನು ಎಂಟ್ರಿ ಕೊಡೋವರೆಗೂ ಅವ್ರು ಹೊರಗಡೆ ವೆಯ್ಟ್ ಮಾಡ್ತಿರ್ತಾರೆ ಅಂತ. ಸೊ ಇದನ್ನು ಆಫ್ ಮಾಡ್ತೀನಿ, ಅಂದರೆ ಎಲ್ಲ ಡೈರೆಕ್ಟಾಗಿ ಆನ್ ಆಗ್ತಾ ಹೋಗ್ಬೋದು, ಅಂದರೆ ಸೇರ್ತಾ ಹೋಗ್ಬೋದು ಅಂತ. ಮತ್ತು ಇಲ್ಲಿ ಪಾರ್ಟಿಸಿಪೆಂಟ್ಸ್ಗೆ ನಾನು ಏನು ಅಲೋ ಮಾಡ್ತೀನಿ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಅನ್ಮ್ಯೂಟ್ ಅಂದರೆ ಅವ್ರು ಅನ್ಮ್ಯೂಟ್ ಮಾತಾಡಬಾರ್ದು ಅಂತ ಆಫ್ ಮಾಡ್ತೀನಿ ಇದನ್ನು. ಇನ್ ಕೇಸ್ ಅವ್ರು ಅನ್ಮ್ಯೂಟ್ ಮಾಡಿ ಮಾತಾಡಬೇಕು ಅಂದರೆ ಆನ್ ಕೊಡ್ತೀನಿ. ರೀನೇಮ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತೀನಿ. ಸ್ಟಾರ್ಟ್ ವೀಡಿಯೋ ಬೇಡ, ಯಾಕಂದರೆ ನನ್ನ ಸೆಷನ್ಗೆ ವೀಡಿಯೋ ಆನ್ ಮಾಡೋದು ಬೇಡ ಅಂತ ಇದನ್ನು ಹಾಗೆ ಇಟ್ಟಿರ್ತೀನಿ. ಚಾಟ್ ವಿತ್ ಯಾರ ಜೊತೆನೂ ಚಾಟ್ ಮಾಡಬಾರ್ದು ಅಂದರೆ ಚಾಟ್ ಆಪ್ಷನ್ ಆಫ್ ಮಾಡ್ಬೋದು, ನೋ ಒನ್ ಅಂತ ಹೇಳಿ. ಎವ್ರಿ ಒನ್ ಆ್ಯಂಡ್ ಎನಿ ಒನ್ ಡೈರೆಕ್ಟ್ಲಿ ಅಂತ ಇದನ್ನು ಕ್ಲಿಕ್ ಮಾಡ್ತೀನಿ. ನಾನು ಯಾರು ಬೇಕಾದ್ರ ಜೊತಾರು ಚಾಟ್ ಮಾಡ್ಬೋದು ಅಂತ ಹಾಕಿದ್ದೀನಿ ಇಲ್ಲಿ. ಓಕೆನಾ. ಸೊ ಬೇರೆ ವಾಪಸ್ ಹೋದಾಗ ನಂಗೆ ಇಲ್ಲಿ ಗೊತ್ತಾಗುತ್ತೆ ಪಾರ್ಟಿಸಿಪೆಂಟ್ಸ್ ಯಾರು ಜಾಯ್ನ್ ಆಗಿದ್ದಾರೆ, ಅವ್ರ ಆಡಿಯೋ ಕನೆಕ್ಟ್ ಆಗಿದೆಯಾ ಇಲ್ವಾ, ಪ್ರತಿಯೊಂದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ನಂತರ ಸ್ಕ್ರೀನ್ ಶೇರ್ ಮಾಡಬೇಕು ಅಂದರೆ ಇಲ್ಲಿ ಸ್ಕ್ರೀನ್ ಒತ್ತುತ್ತೀನಿ. ಸ್ಕ್ರೀನ್ ಒತ್ತಿದ ತಕ್ಷಣ ಇಲ್ಲಿ ನಾನು ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾನು ನನ್ನ ಫೋನ್ದು ಸ್ಕ್ರೀನ್